This is session 9 of Profits and Gains from Business or Profession. ನಾವು ಈ ಹಿಂದಿನ ಸೆಷನ್ಗಳಲ್ಲಿ ಬಿಸ್ನೆಸ್ ಇನ್ಕಮ್ನ ಹೇಗೆ ಕ್ಯಾಲ್ಕುಲೇಟ್ ಮಾಡೋದು ಟ್ಯಾಕ್ಸ್ ಪರ್ಪಸ್ಗೋಸ್ಕರ ಅನ್ನೋದನ್ನು ನೋಡಿದ್ವಿ. ಈಗ ನಾವು ಪ್ರೊಫೆಷ್ನಲ್ ಇನ್ಕಮ್ನ ಹೇಗೆ ಕಂಪ್ಯೂಟ್ ಮಾಡೋದು ನೋಡೋಣ. ಓಕೆ, ಪ್ರೊಫೆಷನಿಂದ ಗೇನ್ಸ್ನ ಟ್ಯಾಕ್ಸಬಲ್ ಗೇನ್ಸ್ನ ಹೇಗೆ ಕಂಪ್ಯೂಟ್ ಮಾಡೋದು ನೋಡೋಣ. ಸೊ ಫಾರ್ ದಿಸ್ ಪರ್ಪಸ್ ನಮಗೆ ಪ್ರೊಫೆಷ್ನಲ್ ಇನ್ಕಮ್ ಅಂದಾಗ ನಾವೆಲ್ಲ ಪ್ರೊಫೆಷನ್ಸ್ದು ಏನು ಕ್ಯಾಲ್ಕುಲೇಟ್ ಮಾಡಲ್ಲ. ಫಾರ್ ಆರ್ ಸಿಲೆಬಸ್, ನಮ್ಮ ಸಿಲೆಬಸ್ಗೆ ನಮಗೆ ಸ್ಪೆಸಿಫೈ ಆಗಿರೋದು ಬರೀ ಚಾರ್ಟರ್ಡ್ ಅಕೌಂಟೆಂಟ್ಸ್, ಡಾಕ್ಟರ್ಸ್ ಆ್ಯಂಡ್ ಲಾಯರ್ಸ್ ಮೂರೇ ಜನನ ಅವರು ಸ್ಪೆಸಿಫಿಕ್ಕಾಗಿ ಹೇಳ್ತಾರೆ. ಮೂರು ಪ್ರೊಫೆಷನ್ನ ನೀವು ಕಂಪ್ಯೂಟ್ ಮಾಡಿ ಅಂತ. ಸೊ ಚಾರ್ಟರ್ಡ್ ಅಕೌಂಟೆಂಟ್ಸ್, ಲಾಯರ್ಸ್ ಆ್ಯಂಡ್ ಡಾಕ್ಟರ್ಸ್ ಈ ಮೂರೇ ಜನನ ನಾವು ಕಂಪ್ಯೂಟ್ ಮಾಡೋದು. ಇದಕ್ಕೆ ಒಂದು ಕಾಮನ್ ಫಾರ್ಮ್ಯಾಟ್ ಇದೆ. ವಿ ಓನ್ಲಿ ಟೇಕ್ ಎಲ್ಲದಕ್ಕೂ ಒಂದೇ ರೀತಿ ಮಾಡೋದು. ನಾವು ಪ್ರೊಫೆಷ್ನಲ್ ಇನ್ಕಮ್ನ ಕಂಪ್ಯೂಟ್ ಮಾಡಬೇಕಾದ್ರೆ ನಮಗೆ ಈದರ್ ರಿಸೀಟ್ಸ್ ಆ್ಯಂಡ್ ಪೇಮೆಂಟ್ಸ್ ಅಕೌಂಟ್ ಕೊಟ್ಟಿರ್ತಾರೆ ಅಥವಾ ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ ಕೊಟ್ಟಿರ್ತಾರೆ. ರಿಸೀಟ್ಸ್ ಆ್ಯಂಡ್ ಪೇಮೆಂಟ್ಸ್ ಅಕೌಂಟ್ ಅಥವಾ ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್. ಬಿಸ್ನೆಸ್ ಇನ್ಕಮ್ ಮಾಡುವಾಗ ನಮಗೆ P&L ಅಕೌಂಟ್ ಕೊಡೋರು, ಬಟ್ ಇಲ್ಲಿ ನಮಗೆ ರಿಸೀಟ್ಸ್ ಆ್ಯಂಡ್ ಪೇಮೆಂಟ್ಸ್ ಅಕೌಂಟ್ ಅಥವಾ ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ನ ಕೊಟ್ಟಿರ್ತಾರೆ. ಅದನ್ನು ಯೂಸ್ ಮಾಡಿ ನಾವು ಟ್ಯಾಕ್ಸಬಲ್ ಪ್ರೊಫೆಷ್ನಲ್ ಇನ್ಕಮ್ನ ಕಂಪ್ಯೂಟ್ ಮಾಡಬೇಕು. ಹೇಗೆ ಕಂಪ್ಯೂಟ್ ಮಾಡೋದು? ಇದು ಫಾರ್ಮ್ಯಾಟ್ ಫಾರ್ ಕಂಪ್ಯೂಟೇಷನ್ ಆಫ್ ಪ್ರೊಫೆಷ್ನಲ್ ಇನ್ಕಮ್. ವೆರಿ ಸಿಂಪಲ್ ಫಾರ್ಮ್ಯಾಟ್. ಯು ಜಸ್ಟ್ ಹ್ಯಾವ್ ಟು ಟೇಕ್ ಪ್ರೊಫೆಷ್ನಲ್ ರಿಸೀಟ್ಸ್ ಏನೇನಿರುತ್ತೆ ಅಂದರೆ ಇನ್ ದ ಕೆಪಾಸಿಟಿ ಆಫ್ ಅ ಪ್ರೊಫೆಷ್ನಲ್. ಅವರು ಪ್ರೊಫೆಷ್ನಲ್ ಕೆಪಾಸಿಟಿಯಲ್ಲಿ ಏನೇನೆಲ್ಲ ಇನ್ಕಮ್ನ ರಿಸೀವ್ ಮಾಡಿರ್ತಾರೆ ಅದನ್ನೆಲ್ಲ ತೊಗೊಂಡು ಪ್ರೊಫೆಷ್ನಲ್ ಎಕ್ಸ್ಪೆನ್ಸಸ್ನ ಅದರಿಂದ ಮೈನಸ್ ಮಾಡ್ತೀವಿ. ಓಕೆ, ಇಟ್ಸ್ ವೆರಿ ಸಿಂಪಲ್. ರಿಸೀಟ್ಸ್ ಆ್ಯಂಡ್ ಪೇಮೆಂಟ್ಸ್ ಅಕೌಂಟ್ ಕೊಟ್ಟಿರ್ತಾರೆ. ರಿಸೀಟ್ ಸೈಡಲ್ಲಿ ಪ್ರೊಫೆಷ್ನಲ್ ಕೆಪಾಸಿಟಿಲಿ ಅಂದರೆ ಇವಾಗ ಫಾರ್ ಎಕ್ಸಾಂಪಲ್ ಒಬ್ಬ ಡಾಕ್ಟರ್ ಆಗಿ ಅವ್ರಿಗೆ ಏನೇನೆಲ್ಲ ಇನ್ಕಮ್ ಬರುತ್ತೆ, ಬಿಕಾಸ್ ಈಸ್ ಅ ಡಾಕ್ಟರ್, ವಾಟ್ ಎವರ್ ಇನ್ಕಮ್ ಹಿ ಗೆಟ್ಸ್, ಆಲ್ ದ್ಯಾಟ್ ಇಸ್ ಟೇಕನ್ ಆಸ್ ಪ್ರೊಫೆಷ್ನಲ್ ಇನ್ಕಮ್. ಅದನ್ನು ಪ್ರೊಫೆಷ್ನಲ್ ಇನ್ಕಮ್ ಆಗಿ ತೊಗೋತೀವಿ. ಅದೇ ಪ್ರೊಫೆಷನ್ನ ಪ್ರಾಕ್ಟೀಸ್ ಮಾಡೋಕ್ಕೆ ಅವ್ರಿಗೆಲ್ಲ ಏನೇನೆಲ್ಲ ಎಕ್ಸ್ಪೆನ್ಸಸ್ ಆಗುತ್ತೆ ಅದನ್ನೆಲ್ಲ ಪ್ರೊಫೆಷ್ನಲ್ ಎಕ್ಸ್ಪೆನ್ಸಸ್ ಅಂತ ತೊಗೋತೀವಿ. ವಿ ಮೈನಸ್ ದ ಪ್ರೊಫೆಷ್ನಲ್ ಎಕ್ಸ್ಪೆನ್ಸಸ್ ಫ್ರಮ್ ಪ್ರೊಫೆಷ್ನಲ್ ರಿಸೀಟ್ಸ್ ಆ್ಯಂಡ್ ವಿ ಗೆಟ್ ಟ್ಯಾಕ್ಸಬಲ್ ಇನ್ಕಮ್ ಫ್ರಮ್ ಪ್ರೊಫೆಷನ್. ಓಕೆ, ಇಷ್ಟೇ ಫಾರ್ಮ್ಯಾಟು. ಪ್ರೊಫೆಷ್ನಲ್ ರಿಸೀಟ್ ತೊಗೋತೀವಿ, ಪ್ರೊಫೆಷ್ನಲ್ ಎಕ್ಸ್ಪೆನ್ಸಸ್ನ ಮೈನಸ್ ಮಾಡ್ತೀವಿ, ವಿ ಗೆಟ್ ಟ್ಯಾಕ್ಸಬಲ್ ಇನ್ಕಮ್ ಫ್ರಮ್ ಪ್ರೊಫೆಷನ್. ಓಕೆ, ಸೊ ಹಾಗಾದರೆ ನಾನು ನಿಮ್ಗೆ ಹೇಳ್ದಂಗೆ ನಾವು ಮೂರು ಪ್ರೊಫೆಷ್ನಲ್ ಗೇನ್ಸ್ನ ಕಂಪ್ಯೂಟ್ ಮಾಡ್ತೀವಿ. ಒಬ್ಬರು ಚಾರ್ಟರ್ಡ್ ಅಕೌಂಟೆಂಟ್, ಲಾಯರ್ ಮತ್ತು ಡಾಕ್ಟರ್ ಅಂತ ಹೇಳಿದೆ. ಸೊ ಈಗ ಒಬ್ಬ ಚಾರ್ಟರ್ಡ್ ಅಕೌಂಟೆಂಟ್ಗೆ ಪ್ರೊಫೆಷ್ನಲ್ ರಿಸೀಟ್ಸ್ ಯಾವ್ದ್ಯಾವುದು, ಪ್ರೊಫೆಷ್ನಲ್ ಎಕ್ಸ್ಪೆನ್ಸಸ್ ಯಾವ್ದ್ಯಾವುದು ಅನ್ನೋದನ್ನು ನೋಡೋಣ. ಸೊ ಚಾರ್ಟರ್ಡ್ ಅಕೌಂಟೆಂಟ್ಗೆ ನಾನು ಹೇಳ್ದಂಗೆ ಪ್ರೊಫೆಷ್ನಲ್ ರಿಸೀಟ್ಸ್ ಇನ್ ದ ಕೆಪಾಸಿಟಿ ಆಫ್ ಅ ಚಾರ್ಟರ್ಡ್ ಅಕೌಂಟೆಂಟ್ ಅವ್ರಿಗೆ ಏನೇನು ಬರುತ್ತೆ. ಫಸ್ಟ್ ಒನ್ ಇಸ್ ಯೋರ್ ಆಡಿಟ್ ಫೀಸ್, ಬಿಕಾಸ್ ಇಟ್ ಡಸ್ ಆಡಿಟ್ ಫೀಸು. ಫೈನಾನ್ಷಿಯಲ್ ಕನ್ಸಲ್ಟೆನ್ಸಿ ವರ್ಕ್, ಅದರಿಂದ ಬರುವಂಥ ಇನ್ಕಮ್ ಫ್ರಮ್ ಅಕೌಂಟೆನ್ಸಿ ವರ್ಕ್, ಗಿಫ್ಟ್ಸ್ ಆ್ಯಂಡ್ ಪ್ರೆಸೆನ್ಸ್ ಫ್ರಮ್ ಕ್ಲೈಂಟ್ಸ್. ಇದನ್ನೊಂದನ್ನು ಗಮನದಲ್ಲಿಟ್ಕೊಳ್ಳಿ. ಗಿಫ್ಟ್ಸ್ ಆ್ಯಂಡ್ ಪ್ರೆಸೆನ್ಸ್ ರಿಸೀವ್ಡ್ ಬೈ ಎನಿ ಪ್ರೊಫೆಷ್ನಲ್ ಇನ್ ಪ್ರೊಫೆಷ್ನಲ್ ಕೆಪಾಸಿಟಿ. ಪ್ರೊಫೆಷ್ನಲ್ ಕೆಪಾಸಿಟಿಲಿ ಯಾವ್ದ್ಯಾವ್ದೆಲ್ಲ ಗಿಫ್ಟ್ಸ್ನ ರಿಸೀವ್ ಮಾಡ್ತಾರೆ, ಆಲ್ ದ್ಯಾಟ್ ಶುಡ್ ಬಿ ಟೇಕನ್ ಆ್ಯಸ್ ಪ್ರೊಫೆಷ್ನಲ್ ಇನ್ಕಮ್. ಓಕೆ, ಇವ್ರ ಕ್ಲೈಂಟ್ಸ್ ಏನಾದರೂ ಇವ್ರಿಗೇನಾದರೂ ಗಿಫ್ಟ್ ಕೊಟ್ಟರೆ ಅದನ್ನು ತೊಗೋಬೇಕು. ಬಟ್ ಪರ್ಸ್ನಲ್ ಗಿಫ್ಟ್ಸ್ ಏನಾದರೂ ಇದ್ದರೆ ಅದನ್ನು ತೊಗೋಬಾರ್ದು. ಪರ್ಸ್ನಲ್ ಗಿಫ್ಟ್ಸ್ ಅಂದರೆ ಏನು? ಗಿಫ್ಟ್ ಫ್ರಮ್ ರಿಲೇಟಿವ್ಸ್, ಗಿಫ್ಟ್ ಫ್ರಮ್ ಫ್ರೆಂಡ್ಸ್, ಇಂಥವನ್ನೆಲ್ಲ ತೊಗೋಬಾರ್ದು. ಬಟ್ ಇಫ್ ಇಟ್ಸ್ ಅ ಗಿಫ್ಟ್ ಫ್ರಮ್ ಯುವರ್ ಕ್ಲೈಂಟ್, ನಿಮ್ಮ ಕ್ಲೈಂಟಿಂದ ನಿಮಗೆ ಗಿಫ್ಟ್ ಬರೋದು ಯಾಕೆ? ಬಿಕಾಸ್ ಯು ಆರ್ ಅ ಚಾರ್ಟರ್ಡ್ ಅಕೌಂಟೆಂಟ್ ಆರ್ ಬಿಕಾಸ್ ಯು ಆರ್ ಅ ಪ್ರೊಫೆಷ್ನಲ್. ಅದರಿಂದ ಅದನ್ನು ನೀವು ಕನ್ಸಿಡರ್ ಮಾಡಬೇಕು. ಆ್ಯಂಡ್ ಇದು ಯಾವುದೇ ಫಾರ್ಮಲ್ಲಿ ಬರಲಿ, ಯು ಶುಡ್ ಟೇಕ್ ಇಟ್. ಇದು ಇನ್ ಕ್ಯಾಶ್ ಆರ್ ಇನ್ ಕೈಂಡ್, ಯಾವುದೇ ಫಾರ್ಮಲ್ಲಿ ಬಂದರೂ ನೀವು ಇದನ್ನು ತೊಗೋತೀರ. ಓಕೆ, ದೆನ್ ಇನ್ಕಮ್ ಫ್ರಮ್ ಅಪಿಲೇಟ್ ಟ್ರಿಬ್ಯುನಲ್ ಅಪಿಯರೆನ್ಸ್. ಅಪಿಲೇಟ್ ಟ್ರಿಬ್ಯುನಲ್ ಅಂದರೆ ಇಟ್ಸ್ ಲೈಕ್ ಅ ಕೋರ್ಟ್ ಥರ. ಅದು ಕೂಡ ನಿಮ್ಗೆ ಅಪೀಲ್ಸ್ ಹೋದರೆ ಟ್ಯಾಕ್ಸ್ ಪರ್ಪಸ್ಗೋಸ್ಕರ ನೀವೇನಾದರೂ ನಿಮಗೆ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ಗೆ ಡಿಫ್ರೆನ್ಸ್ ಆಫ್ ಒಪಿನಿಯನ್ ಇದ್ದಾಗ ಯು ಹ್ಯಾವ್ ಟು ಫೈಲ್ ಅನ್ ಅಪೀಲ್. ನಿಮ್ಗೇನಾದರೂ ಅವ್ರಿಗೆ ಅಬ್ಜೆಕ್ಷನ್ ಫೈಲ್ ಮಾಡಬೇಕು ಅಂದರೆ ಅಪಿಲೇಟ್ ಟ್ರಿಬ್ಯುನಲಲ್ಲಿ ಫೈಲ್ ಮಾಡಬೇಕು. ಸೊ ಅಲ್ಲಿ ಅಪಿಯರ್ ಮಾಡೋದ್ರಿಂದ ನಿಮ್ಗೇನಾದರೂ ಇನ್ಕಮ್ ಬಂದರೆ, ಬೀಯಿಂಗ್ ಅ ಚಾರ್ಟರ್ಡ್ ಅಕೌಂಟೆಂಟ್, ದಟ್ ಆಲ್ಸೋ ಶುಡ್ ಬಿ ಟೇಕನ್ ಇನ್ ಟು ಅಕೌಂಟ್. ದೆನ್ ಟ್ಯಾಕ್ಸ್ ಕನ್ಸಲ್ಟೇಷನ್ ಫೀಸ್, ಎಕ್ಸಾಮಿನರ್ಸ್ ಫೀಸ್, ಟ್ಯೂಷನ್ ಫೀಸ್ ಫ್ರಮ್ ಇನ್ಕಮ್ ಟ್ಯಾಕ್ಸ್ ಅಪೀಲ್. ಆಮೇಲೆ ಇದೊಂದು ಇಂಪಾರ್ಟೆಂಟ್, ರೆಮ್ಯುನರೇಷನ್ ಫ್ರಮ್ ಆರ್ಟಿಕಲ್ಸ್ ಪಬ್ಲಿಷ್ಡ್ ಇನ್ ಪ್ರೊಫೆಷ್ನಲ್ ಜರ್ನಲ್ಸ್ ಅಂದರೆ ಈ ಪ್ರೊಫೆಷ್ನಲ್ ಮ್ಯಾಗ್ಝೀನ್ಸ್ ಥರ ಬರುತ್ತೆ. ಪ್ರೊಫೆಷನ್ಗೆ ಸಂಬಂಧಪಟ್ಟಿದ್ದೆ ಅಂದರೆ ಚಾರ್ಟರ್ಡ್ ಅಕೌಂಟೆಂಟ್ಸ್ದೇ ಬರುತ್ತೆ.
ಆ ರೀತಿಯಾದಂಥ ಜರ್ನಲ್ಗಳಲ್ಲಿ ನೀವು ಆರ್ಟಿಕಲ್ಸ್ನ ಪಬ್ಲಿಷ್ ಮಾಡಿದ್ರೆ ಅದರಿಂದ ನಿಮಗೇನಾದರೂ ಇನ್ಕಮ್ ಬಂದರೆ ದ್ಯಾಟ್ ಶುಡ್ ಆಲ್ಸೋ ಬಿ ಟೇಕನ್ ಇನ್ ಟು ಅಕೌಂಟ್ ಆ್ಯಸ್ ಪ್ರೊಫೆಷ್ನಲ್ ಇನ್ಕಮ್. ಯಾಕೆಂದರೆ ನೀವು ಆರ್ಟಿಕಲ್ ಅದರಲ್ಲಿ ಹೆಂಗೆ ಬರೆಯೋಕ್ಕೆ ರೀಸನ್ನೇ ನೀವು ಪ್ರೊಫೆಷ್ನಲ್ ಅನ್ನೋದು. ಸೊ ಅದರಿಂದ ಬರುವಂಥ ಇನ್ಕಮ್ನು ಪ್ರೊಫೆಷ್ನಲ್ ಇನ್ಕಮ್ ಅಂತ ಕರಿತೀವಿ. ಸೊ ಇದಿಷ್ಟು ನಮ್ಮ ಪ್ರೊಫೆಷ್ನಲ್ ರಿಸಿಟ್ಸ್. ಇದರಲ್ಲಿ ಏನೇನು ನಿಮಗೆ ರಿಸೀಟ್ ಸೈಡಲ್ಲಿರುತ್ತೆ ಅದನ್ನೆಲ್ಲ ತೊಗೊಳ್ಳಿ. ಆಮೇಲೆ ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಏನು ಅಂದರೆ, ನೀವು ಇಲ್ಲಿ ಇನ್ಕಮ್ನ ತೊಗೋಬೇಕಾದ್ರೆ ಕ್ಯಾಶ್ ಬೇಸಿಸಲ್ಲಿ ಅಕೌಂಟ್ಸ್ನ ಪ್ರಿಪೇರ್ ಮಾಡೋದ್ರಿಂದ ಆ ಇನ್ಕಮ್ ಆ ಇಯರ್ಗೆ ಸಂಬಂಧಪಟ್ಟಿದ್ರು, ನಮ್ಮ ಪ್ರೀವಿಯಸ್ ಇಯರ್ಗೆ ಸಂಬಂಧಪಟ್ಟಿದ್ರು ಅಥವಾ ಹಿಂದಿನ ವರ್ಷಕ್ಕೆ ಪಟ್ಟಿದ್ವು ಅಥವಾ ಮುಂದಿನ ವರ್ಷಕ್ಕೆ ಸಂಬಂಧಪಟ್ಟಿದ್ರು ಕೂಡ ನಾವು ತಗೋತೀವಿ. ಅಂದರೆ ನಮ್ಮ ಪ್ರೀವಿಯಸ್ ಇಯರ್ 2019-20. ಸೊ ಇನ್ ಕೇಸ್ ನಮಗೆ 2019-20 ಇನ್ಕಮ್ ಜೊತೆಗೆ 2018-19 ಇನ್ಕಮ್ ಇತ್ತು ಅಂದ್ರೂ ನಾವು ಅದನ್ನು ಈ ಲೆಕ್ಕಕ್ಕೆ ತಗೋತೀವಿ. ಓಕೆ, 2021 ಇತ್ತು ಅಂದರೂ ಕೂಡ ತಗೋತೀವಿ. ಸೇಮ್ ಥಿಂಗ್ ವಿತ್ ಯುವರ್ ಎಕ್ಸ್ಪೆನ್ಸಸ್ ಆಲ್ಸೋ. ಎಕ್ಸ್ಪೆನ್ಸಸ್ಗೂ ಕೂಡ ಇದೇ ರೂಲ್ ಅಪ್ಲಿಕಬಲ್ ಆಗುತ್ತೆ. ಅದು ಇದೇ ವರ್ಷಕ್ಕೆ ಸಂಬಂಧಪಟ್ಟಿದ್ದು ಅಂತ ನಾಟ್ ನೆಸೆಸರಿ. ಹಿಂದಿನ ವರ್ಷದಾಗಲಿ ಮುಂದಿನ ವರ್ಷದಾಗಲಿ ಅದನ್ನು ಕೂಡ ನೀವು ಕನ್ಸಿಡರ್ ಮಾಡ್ತೀರಾ. ಓಕೆ, ನಾವು ವಿಲ್ ಲುಕ್ ಅಟ್ ದ ಎಕ್ಸ್ಪೆನ್ಸಸ್. ಅವ್ರು ಯಾವ್ಯಾವ ಎಕ್ಸ್ಪೆನ್ಸಸ್ ಅಲೌಡ್, ಇದನ್ನು ಕರೆಕ್ಟಾಗಿ ನೋಟ್ ಮಾಡ್ಕೊಳ್ಳಿ. ಯಾವ್ಯಾವ ಎಕ್ಸ್ಪೆನ್ಸಸ್ ಅಲೌಡ್ ಅಂತ. ಒಂದು, ಆಫೀಸ್ ಎಕ್ಸ್ಪೆನ್ಸಸ್, ರೆಂಟ್ ಆ್ಯಂಡ್ ಸ್ಯಾಲ್ರೀಸ್. ಸೊ ಅವ್ರ ಆಫೀಸ್ಗೆ ಸಂಬಂಧಪಟ್ಟಂಥ ಎಲ್ಲ ಎಕ್ಸ್ಪೆನ್ಸಸ್, ದ ರೆಂಟ್ ವಿಚ್ ಯು ಪೇ ಫಾರ್ ಯುವರ್ ಆಫೀಸ್, ದ ಸ್ಯಾಲ್ರೀಸ್ ವಿಚ್ ಇಸ್ ಪೇಯ್ಡ್ ಫಾರ್ ಯುವರ್ ಸ್ಟಾಫ್, ಅದೆಲ್ಲ ಅಲೌಡ್. ಪ್ರಿಂಟಿಂಗ್ ಆ್ಯಂಡ್ ಸ್ಟೇಷನರಿ ಈಸ್ ಅಲೌಡ್. ಡಿಪ್ರಿಸಿಯೇಷನ್ ಆನ್ ಪ್ರೊಫೆಷ್ನಲ್ ಬುಕ್ಸ್ ಮೇಲೆ ಡಿಪ್ರಿಸಿಯೇಷನ್ ಅಲೌಡ್. ಎಷ್ಟು ಪರ್ಸೆಂಟೇಜು? 40%. ಇಫ್ ಯು ರಿಮೆಂಬರ್, ನಾವು ಇದನ್ನು ಆಲ್ರೆಡಿ ಹೇಳಿದ್ದೀವಿ. ಪ್ರೊಫೆಷ್ನಲ್ ಬುಕ್ಸ್ಗೆ ಪರ್ಚೇಸ್ ಮಾಡೋದಕ್ಕೆ ಇಟ್ ಇಸ್ ನಾಟ್ ಅಲೌಡ್, ಬಟ್ ಡಿಪ್ರಿಸಿಯೇಷನ್ ಆನ್ ಪ್ರೊಫೆಷ್ನಲ್ ಬುಕ್ಸ್ ಇಸ್ ಅಲೌಡ್ ಅಟ್ 40%. ಸೊ ಇದನ್ನು ನಿಮಗೆ ಪ್ರಾಬ್ಲಮಲ್ಲಿ ಕೊಡದೇ ಇದ್ದರೂ ಸಹ ನೀವು ಎಲ್ಲೆಲ್ಲಿ ಪರ್ಚೇಸ್ ಆಫ್ ಪ್ರೊಫೆಷ್ನಲ್ ಬುಕ್ಸ್ ಇದೆ ಅಲ್ಲೆಲ್ಲ ನೀವು ಡಿಪ್ರಿಸಿಯೇಷನ್ನ 40% ಅಲೌ ಮಾಡಬೇಕು. ಓಕೆ, ಇಟ್ಸ್ ಅ ಮ್ಯಾಂಡೇಟ್ರಿ ಥಿಂಗ್. ಎಲ್ಲ ಪ್ರೊಫೆಷನ್ಸ್ಗೂ ಇದು ಅಪ್ಲೈ ಆಗುತ್ತೆ, ಗಮನದಲ್ಲಿಟ್ಕೊಳ್ಳಿ. ಎಲ್ಲೆಲ್ಲಿ ನಿಮಗೆ ಪ್ರೊಫೆಷ್ನಲ್ ಬುಕ್ಸ್ ಪರ್ಚೇಸ್ ಅಂತ ಕೊಟ್ಟಿರ್ತಾರೆ ಅಲ್ಲಲ್ಲಿ ಪರ್ಚೇಸ್ ಆಫ್ ಪ್ರೊಫೆಷ್ನಲ್ ಬುಕ್ಸ್ನ ಅಲೌ ಮಾಡಬೇಡಿ, ಬಟ್ ಡಿಪ್ರಿಸಿಯೇಷನ್ ಆನ್ ಪ್ರೊಫೆಷ್ನಲ್ ಬುಕ್ಸ್ನ ಅಲೌ ಮಾಡಿ, ವಿಚ್ ವಿಲ್ ಬಿ ಆಟ್ 40% ಅಲೌ ಮಾಡಿ. ಆ್ಯನ್ಯುವಲ್ ಪಬ್ಲಿಕೇಶನ್ ಆದರೂ ಅಷ್ಟೇ, ಅದರ್ವೈಸ್ ಆಲ್ಸೋ ಆದರೂ ಅಷ್ಟೇ. ಓಕೆ, ದೆನ್ ಡಿಪ್ರಿಸಿಯೇಷನ್ ಆನ್ ಫರ್ನಿಚರ್, ಮೋಟರ್ ಕಾರ್, ಆಫೀಸ್ ಎಕ್ವಿಪ್ಮೆಂಟ್, ಇದು ಕೂಡ ಅಲೌಡ್. ಅಗೇನ್, ಯಾವಾಗ ತೊಗೋಬೇಕು? ಎಲ್ಲೆಲ್ಲಿ ನಿಮಗೆ ಪರ್ಚೇಸ್ ಆಫ್ ಫರ್ನಿಚರ್, ಕಾಸ್ಟ್ ಆಫ್ ಫರ್ನಿಚರ್, ಮೋಟರ್ ಕಾರ್, ಆಫೀಸ್ ಎಕ್ವಿಪ್ಮೆಂಟ್ ಏನೇ ಕೊಟ್ಟಿದ್ರೂ ತೊಗೋಬೇಕು, ಪ್ರೊವೈಡೆಡ್ ಇಟ್ ಇಸ್ ಫಾರ್ ಪ್ರೊಫೆಷ್ನಲ್ ಯೂಸ್. ಪ್ರೊಫೆಷ್ನಲ್ ಯೂಸ್ಗೆ ಸಂಬಂಧಪಟ್ಟಿದ್ದಾದರೆ, ಅಂದರೆ ಫಾರ್ ಎಕ್ಸಾಂಪಲ್ ಮೋಟರ್ ಕಾರ್ನ ಅವ್ರ ಪರ್ಸ್ನಲ್ಗೂ ಯೂಸ್ ಮಾಡ್ಬೋದು ಅಥವಾ ಪ್ರೊಫೆಷನ್ಗೂ ಯೂಸ್ ಮಾಡ್ಬೋದು. ಪ್ರೊಫೆಷನ್ಗೆ ಎಷ್ಟು ಯೂಸ್ ಮಾಡಿರ್ತಾರೆ ಅಷ್ಟರ ಮಟ್ಟಿಗೆ ಪ್ರಪೋರ್ಷನೇಟಾಗಿ ನೀವು ಡಿಪ್ರಿಸಿಯೇಷನ್ ಅಲೌ ಮಾಡಬೇಕು. ಪರ್ಸಂಟೇಜ್ ಎಷ್ಟು ನಿಮ್ಗೆ ಇದು ಆಲ್ರೆಡಿ ಗೊತ್ತಿದೆ. ಫರ್ನಿಚರ್, ಆಫೀಸ್ ಎಕ್ವಿಪ್ಮೆಂಟ್ ಎಲ್ಲ 10%, ಮೋಟರ್ ಕಾರ್ ಬಂದು 15%, ಅಷ್ಟು ಡಿಪ್ರಿಸಿಯೇಷನ್ನ ಅಲೌ ಮಾಡಬೇಕು. ಎಕ್ಸ್ಪೆನ್ಸಸ್ ಆಫ್ ಮೋಟರ್ ಕಾರ್ ನಾನು ಆಲ್ರೆಡಿ ಹೇಳಿದೆ, ಪ್ರೊವೈಡೆಡ್ ಇಟ್ ರಿಲೇಟ್ಸ್ ಟು ದ ಪ್ರೊಫೆಷನ್ಗೆ ಸಂಬಂಧಪಟ್ಟಿದ್ದು ಎಷ್ಟೆಲ್ಲ ಮೋಟರ್ ಕಾರ್ ಸಂಬಂಧಪಟ್ಟಂಥ ಎಕ್ಸ್ಪೆನ್ಸಸ್ ಆಗುತ್ತೆ ಅಷ್ಟನ್ನು ತೊಗೋತೀರಾ. ಇಟ್ ಕುಡ್ ಬಿ ಫ್ಯೂಯಲ್ಡ್ ಎಕ್ಸ್ಪೆನ್ಸಸ್, ಇಟ್ ಕುಡ್ ಬಿ ಮೇಂಟೆನೆನ್ಸ್ ಆಫ್ ಕಾರ್, ಇಟ್ ಕುಡ್ ಬಿ ಇನ್ಶೂರೆನ್ಸ್ ಆನ್ ಕಾರ್, ಆರ್ ಇಟ್ ಕುಡ್ ಆಲ್ಸೋ ಬಿ ಡ್ರೈವರ್ ಸ್ಯಾಲ್ರಿ. ಓಕೆ, ಇಷ್ಟನ್ನು ತೊಗೋಬೇಕು ನೀವು. ಫ್ಯೂಯಲ್ ಎಕ್ಸ್ಪೆನ್ಸಸ್ ಆದರೂ ತೊಗೊಳ್ಳಿ, ಎಕ್ಸ್ಪೆನ್ಸಸ್ ಆನ್ ಮೋಟರ್ ಕಾರ್ ಆದರೂ ತೊಗೊಳ್ಳಿ, ಮೇಂಟೆನೆನ್ಸ್ ಎಕ್ಸ್ಪೆನ್ಸ್ ಆದರೂ ತೊಗೊಳ್ಳಿ, ಅಥವಾ ಇನ್ಶೂರೆನ್ಸ್ ಪ್ರೀಮಿಯಮ್ ಆನ್ ಮೋಟರ್ ಕಾರು ತೊಗೋಬಹುದು, ಮತ್ತು ಡ್ರೈವರ್ ಸ್ಯಾಲ್ರಿ. ಇಷ್ಟೂ ಪ್ರೊಫೆಷನ್ಗೆ ಎಷ್ಟು ಯೂಸ್ ಮಾಡಿರ್ತಾರೆ ಪ್ರಪೋರ್ಷನೇಟಾಗಿ ಅಷ್ಟನ್ನು ನೀವು ಎಕ್ಸ್ಪೆನ್ಸಸ್ನ ಕನ್ಸಿಡರ್ ಮಾಡಿ. ಅಲವೆನ್ಸಸ್ ಟು ಕ್ಲರ್ಕ್, ಮೆಂಬರ್ಶಿಪ್ ಫೀಸ್, OYT ಎಕ್ಸ್ಪೆನ್ಸ್ ಅಂದರೆ ಓನ್ ಯುವರ್ ಟೆಲಿಫೋನ್ ಎಕ್ಸ್ಪೆನ್ಸ್. ಟೆಲಿಫೋನ್ಗೋಸ್ಕರ, ಲ್ಯಾಂಡ್ಲೈನ್ಗೋಸ್ಕರ ಇದೆಲ್ಲ ಕಟ್ತಾರಲ್ಲ, ಬೇಸಿಕ್ ಡೆಪಾಸಿಟ್ಸ್, ಅದು. ಸ್ಟೈಫಂಡ್ ಟು ಟ್ರೈನೀಸ್. ಚಾರ್ಟರ್ಡ್ ಅಕೌಂಟೆಂಟ್ ಇನ್ಸ್ಟಿಟ್ಯೂಟಲ್ಲಿ ದೇ ವಿಲ್ ಬಿ ನಂಬರ್ ಆಫ್ ಟ್ರೈನೀಸ್ ಇರ್ತಾರೆ. ಆರ್ಟಿಕಲ್ ಶಿಫ್ಟ್ ಮಾಡ್ತಾ ಇರೋವಂಥ CA ಸ್ಟೂಡೆಂಟ್ಸ್ ಇರ್ತಾರೆ, ಅವ್ರಿಗೆ ಸ್ಟೈಫಂಡ್ ಕೊಡಬೇಕು. ದಟ್ ಈಸ್ ಆಲ್ಸೋ ಅಲೌಡ್. ಸಬ್ಸ್ಕ್ರಿಪ್ಷನ್ ಟು CA ಇನ್ಸ್ಟಿಟ್ಯೂಟಿಗೆ ಸಬ್ಸ್ಕ್ರಿಪ್ಷನ್ ಕೂಡ ಅಲೌಡ್. ಸೊ ಇದಿಷ್ಟು ಎಕ್ಸ್ಪೆನ್ಸಸ್ ವಿಚ್ ಆರ್ ಅಲೌಡ್. ಸೊ ಬೇಸಿಕ್ ರೂಲ್ ಏನು ಅಂದರೆ, ಪ್ರೊಫೆಷ್ನಲ್ ಕೆಪಾಸಿಟಿಯಲ್ಲಿ ಬರುವಂಥ ಇನ್ಕಮ್ ಇಸ್ ಕನ್ಸಿಡರ್ಡ್ ಆಸ್ ಪ್ರೊಫೆಷ್ನಲ್ ಇನ್ಕಮ್.
ಪ್ರೊಫೆಷ್ನಲ್ ಕೆಪಾಸಿಟಿಲಿ ಮಾಡುವಂಥ ಎಕ್ಸ್ಪೆನ್ಸಸ್ ಅಂದರೆ ಆ ಪ್ರೊಫೆಷನ್ಗೆ ಸಂಬಂಧಪಟ್ಟ ಹಾಗೆ ಪ್ರೊಫೆಷನ್ಗೋಸ್ಕರ ಮಾಡುವಂಥ ಎಕ್ಸ್ಪೆನ್ಸಸ್ಸು ಪ್ರೊಫೆಷ್ನಲ್ ಎಕ್ಸ್ಪೆನ್ಸಸ್ಸು. ಯು ಟೇಕ್ ಆಲ್ ದ್ಯಾಟ್ ಇನ್ ಟು ಕನ್ಸಿಡ್ರೇಷನ್. ಸೊ ಇದು ಚಾರ್ಟರ್ಡ್ ಅಕೌಂಟೆಂಟ್ಗಾಯಿತು. ನಾವು ವಿಲ್ ಕಮ್ ಟು ಲಾಯರ್ಗೆ ಸಂಬಂಧಪಟ್ಟಂಗೆ ಪ್ರೊಫೆಷ್ನಲ್ ರಿಸೀಟ್ಸ್ ಏನು, ಇಟ್ ವಿಲ್ ಬಿ ಸಿಮಿಲರ್, ಒಂದಷ್ಟು ಸಿಮಿಲರ್ ಇರ್ತವೆ. ಜಸ್ಟ್ ಮೇಕ್ ಅ ನೋಟ್ ಆಫ್ ಇಟ್. ಲೀಗಲ್ ಇನ್ಕಮ್ ಆಫ್ ಫೀಸ್, ಸ್ಪೆಷಲ್ ಕಮಿಷನ್, ಗಿಫ್ಟ್ ಆ್ಯಂಡ್ ಪ್ರೆಸೆನ್ಸ್ ಫ್ರಮ್ ಕ್ಲೈಂಟ್ಸ್, ಇದನ್ನು ಮುಂಚೆನೂ ಇತ್ತು. ಕನ್ಸಲ್ಟೇಷನ್ ಫೀಸ್, ಆರ್ಬಿಟ್ರೇಷನ್ ಫೀಸ್ ಅಂದರೆ ಕೆಲವೊಮ್ಮೆ ಈ ಔಟ್ ಆಫ್ ಕೋರ್ಟ್ ಸೆಟಲ್ಮೆಂಟ್ ಮಾಡ್ಕೋತಾರಲ್ಲ ಕೆಲವು ಕೇಸಸಲ್ಲಿ, ಅದರಲ್ಲೂ ಕೂಡ ನಿಮಗೆ ಲಾಯರ್ಸ್ ಬೇಕಾಗ್ತಾರೆ. ಅದನ್ನು ಆರ್ಬಿಟ್ರೇಷನ್ ಅಂತ ಕರಿತೀವಿ. ಸೊ ಅದಕ್ಕೋಸ್ಕರ ಕೂಡ ಅವರು ಫೀಸ್ನ ಕಲೆಕ್ಟ್ ಮಾಡ್ಕೋಬೋದು. ಸೊ ದ್ಯಾಟ್ ಈಸ್ ಆಲ್ಸೋ ಟೇಕನ್ ಇನ್ ಟು ಅಕೌಂಟ್. ಆ್ಯಂಡ್ ರೆಮ್ಯುನರೇಷನ್ ಫ್ರಮ್ ಆರ್ಟಿಕಲ್ಸ್ ಪಬ್ಲಿಷ್ಡ್ ಇನ್ ಪ್ರೊಫೆಷ್ನಲ್ ಜರ್ನಲ್ಸ್, ಇದನ್ನು ಸಹ ಕನ್ಸಿಡರ್. ಓಕೆ, ನಾವು ವಿಲ್ ಸಿ ವಾಟ್ ಆರ್ ದ ಎಕ್ಸ್ಪೆನ್ಸಸ್. ಎಕ್ಸ್ಪೆನ್ಸಸ್ಸು ಸಹ ಇಟ್ ವಿಲ್ ಬಿ ವೆರಿ ಸಿಮಿಲರ್ ಟು ಅ ಚಾರ್ಟರ್ಡ್ ಅಕೌಂಟೆಂಟ್. ಆಫೀಸ್ ಎಕ್ಸ್ಪೆನ್ಸಸ್ ಇರುತ್ತೆ, ಪ್ರಿಂಟಿಂಗ್ ಆ್ಯಂಡ್ ಸ್ಟೇಷ್ನರಿ, ಡಿಪ್ರಿಸಿಯೇಷನ್ ಇರುತ್ತೆ, ಎಕ್ಸ್ಪೆನ್ಸಸ್ ಆಫ್ ಮೋಟರ್ ಕಾರ್ ಇರುತ್ತೆ, ಲಾ ಜರ್ನಲ್ಸ್ ಇರುತ್ತೆ. ಅಫ್ಕೋರ್ಸ್ ಅಲ್ಲಿ ಪ್ರೊಫೆಷನ್ಗೆ ಸಂಬಂಧಪಟ್ಟಂಥ ಚಾರ್ಟರ್ಡ್ ಅಕೌಂಟೆನ್ಸಿ ಜರ್ನಲ್ಸ್ ಇರುತ್ತೆ, ಇಲ್ಲಿ ಲಾಯರ್ಗೆ ಸಂಬಂಧಪಟ್ಟಂಗೆ ಲಾ ಜರ್ನಲ್ಸ್ ಇರುತ್ತೆ. ಟೆಲಿಫೋನ್ ಎಕ್ಸ್ಪೆನ್ಸಸ್ ಅಲೌಡ್ ಎವ್ರಿವೇರ್. ಮ್ಯಾಗಝೀನ್ ಸಬ್ಸ್ಕ್ರಿಪ್ಷನ್ ಇಸ್ ಅಲೌಡ್. ಪರ್ಚೇಸ್ ಆಫ್ ಪ್ರೊಫೆಷನಲ್ ಬುಕ್ಸ್ ಡಿಪ್ರಿಸಿಯೇಷನ್ ಇಸ್ ಅಲೌಡ್. ಎಲೆಕ್ಟ್ರಿಸಿಟಿ ಚಾರ್ಜಸ್ ಇಸ್ ಅಲೌಡ್. ಮಿಸಲೇನಿಯಸ್ ಎಕ್ಸ್ಪೆನ್ಸಸ್ ಆರ್ ಆಲ್ಸೋ ಅಲೌಡ್. ಇದಿಷ್ಟು ಅಲೌವಬಲ್ ಎಕ್ಸ್ಪೆನ್ಸ್. Now we'll see for a doctor what are the expenses, incomes. ಸೇಲ್ ಆಫ್ ಮೆಡಿಸಿನ್ಸ್ ಅಂದರೆ ಇವಾಗ ನೀವು ಯಾರಾದರೂ ಡಾಕ್ಟರ್ ಹತ್ರ ಹೋದರೆ ಕೆಲವೊಮ್ಮೆ ಅವರೇ ಮೆಡಿಸಿನ್ಸ್ ಕೂಡ ಕೊಡ್ತಾರೆ. ಸೊ ಸೇಲ್ ಆಫ್ ಮೆಡಿಸಿನ್ಸ್ ಇಸ್ ಅಲೌಡ್. ಕನ್ಸಲ್ಟೇಷನ್ ಆ್ಯಂಡ್ ವಿಸಿಟಿಂಗ್ ಫೀಸ್ ಇಸ್ ಆಲ್ಸೋ ಅಲೌಡ್. ಗಿಫ್ಟ್ ಆ್ಯಂಡ್ ಪ್ರೆಸೆನ್ಸ್ ಫ್ರಮ್ ಪೇಷಂಟ್ ಇಸ್ ಅ ಪ್ರೊಫೆಷನಲ್ ರಿಸೀಟ್. ರೆಮ್ಯುನರೇಷನ್ ಫ್ರಮ್ ಆರ್ಟಿಕಲ್ಸ್ ಪಬ್ಲಿಷ್ಡ್. ರಿಟೇನರ್ ಫೀಸ್, ಎಕ್ಸಾಮಿನರ್ಸ್ ಫೀಸ್. ಓಕೆ, ದೆನ್ ಎಕ್ಸ್ಪೆನ್ಸಸಲ್ಲಿ ಕಾಸ್ಟ್ ಆಫ್ ಮೆಡಿಸಿನ್ಸ್, ಅಲ್ಲಿ ಸೇಲ್ ಇತ್ತು, ಇಲ್ಲಿ ಕಾಸ್ಟ್ ಇತ್ತು, ವಿಚ್ ಮೀನ್ಸ್ ಪ್ರಾಫಿಟ್ನ ಮಾತ್ರ ಟ್ಯಾಕ್ಸ್ ಮಾಡ್ತಾರೆ ಅಂತ. ದೆನ್ ಯು ಹ್ಯಾವ್ ಡಿಪ್ರಿಸಿಯೇಷನ್ ಆನ್ ಸರ್ಜಿಕಲ್ ಎಕ್ವಿಪ್ಮೆಂಟ್ ಮೇಲೆ ಡಿಪ್ರಿಸಿಯೇಷನ್ ಇಸ್ ಆಲ್ಸೋ ಅಲೌಡ್. ಡಿಪ್ರಿಸಿಯೇಷನ್ ಆನ್ ಫರ್ನಿಚರ್, ಮೋಟರ್ ಕಾರ್, ಆಫೀಸ್ ಎಕ್ವಿಪ್ಮೆಂಟ್ ಇಸ್ ಆಲ್ಸೋ ಅಲೌಡ್. ಎಕ್ಸ್ಪೆನ್ಸಸ್ ಆಫ್ ಮೋಟರ್ ಕಾರ್ ಇಸ್ ಆಲ್ಸೋ ಅಲೌಡ್. ಸ್ಯಾಲ್ರಿ ಪೇಡ್ ಟು ಸ್ಟಾಫ್, ರೆಂಟ್ ಆಫ್ ಕ್ಲಿನಿಕ್ ಆ್ಯಂಡ್ ಡಿಸ್ಪೆನ್ಸರಿ, ಪರ್ಚೇಸ್ ಆಫ್ ಪ್ರೊಫೆಷನಲ್ ಬುಕ್ಸ್, ಟೆಲಿಫೋನ್ ಚಾರ್ಜಸ್, ಪ್ರಿಂಟಿಂಗ್ ಆ್ಯಂಡ್ ಸ್ಟೇಷ್ನರಿ. ಸೊ ಇವೆಲ್ಲ ಅಲೌಡ್. ನಾನು ನಿಮ್ಗಾಗಲೇ ಹೇಳ್ತಾ ಇದ್ದೆ ದೆರ್ ಆರ್ ಓಕೆ, ಸೊ ದೀಸ್ ಆರ್ ಯೋರ್ ಬೇಸಿಕ್ ಎಕ್ಸ್ಪೆನ್ಸಸ್ ಆ್ಯಂಡ್ ಇನ್ಕಮ್ ರಿಲೇಟಿಂಗ್ ಟು ಯೋರ್. ಓಕೆ, ಸೊ ನಾವು ದೆರ್ ಆರ್ 2 ಸಿಸ್ಟಮ್ಸ್ ಆಫ್ ಮೇಂಟೈನಿಂಗ್ ಅಕೌಂಟ್ಸ್. 2 ಸಿಸ್ಟಮ್ ಇದೆ. ನಾವು ಯೂಶ್ವಲಿ ಯೂಸ್ ಮಾಡೋದು ವೆರಿನ್ ವಿ ಟೇಕ್ ಓನ್ಲಿ ದಟ್ ಪರ್ಟಿಕ್ಯುಲರ್ ಇಯರ್ಸ್ ಎಕ್ಸ್ಪೆನ್ಸಸ್ ಆ್ಯಂಡ್ ಇನ್ಕಮ್ ಇನ್ ಟು ಅಕೌಂಟ್. ನಾವು ಅಕೌಂಟ್ಸ್ ಮಾಡ್ತೀವಲ್ಲ, ಅಕೌಂಟ್ಸಲ್ಲಿ ನಾವು ಆ ವರ್ಷಕ್ಕೆ ಸಂಬಂಧಪಟ್ಟಂಥ ಎಕ್ಸ್ಪೆನ್ಸಸ್ ಮತ್ತು ಇನ್ಕಮ್ನ ಕನ್ಸಿಡರ್ ಮಾಡ್ತೀವಿ. ವೆದರ್ ಇಟ್ಸ್ ಪೇಯ್ಡ್ ಆರ್ ನಾಟ್ ಪೇಯ್ಡ್, ರಿಸೀವ್ಡ್ ಆರ್ ನಾಟ್ ರಿಸೀವ್ಡ್. ಅದನ್ನು ನಾವು ಮರ್ಕೆಂಟೈಲ್ ಸಿಸ್ಟಮ್ ಅಂತ ಕರಿತೀವಿ. ಓಕೆ, ಅದನ್ನು ನಾವು ಮರ್ಕೆಂಟೈಲ್ ಸಿಸ್ಟಮ್ ಅಂತ ಕರಿತೀವಿ. ದೇರ್ ಇಸ್ ಆಲ್ಸೋ ಒನ್ ಮೋರ್ ಸಿಸ್ಟಮ್ ಆಫ್ ಅಕೌಂಟಿಂಗ್ ವಿಚ್ ಇಸ್ ಕಾಲ್ಡ್ ಎಸ್ ಕ್ಯಾಶ್ ಸಿಸ್ಟಮ್. ಕ್ಯಾಶ್ ಸಿಸ್ಟಮಲ್ಲಿ ಏನು ಅಂದರೆ ಇಟ್ ಇಸ್ ಸಿಂಪಲ್ ಲಾಜಿಕ್. ಈ ವರ್ಷ ನಮ್ಗೆ ಯಾವ ಕ್ಯಾಶ್ ಬಂತು ಅದೆಲ್ಲ ಕ್ಯಾಶ್ ಇನ್ಕಮ್, ಯಾವುದೆಲ್ಲ ಪೇಮೆಂಟ್ ಮಾಡಿದ್ದೀವಿ ಅದೆಲ್ಲ ಎಕ್ಸ್ಪೆನ್ಸ್. ಓಕೆ, ಅದು ಇನ್ನು ಬಂದಿರೋ ಇನ್ಕಮ್ ಈ ವರ್ಷಕ್ಕೆ ಸಂಬಂಧಪಟ್ಟಿದ್ದ, ಹೋದ ವರ್ಷಕ್ಕೆ ಸಂಬಂಧಪಟ್ಟಿದ್ದ, ಅಥವಾ ಮುಂದಿನ ವರ್ಷಕ್ಕೆ ಸಂಬಂಧಪಟ್ಟಿದ್ದ, ವಿ ಡೋಂಟ್ ಕನ್ಸಿಡರ್ ಆಲ್ ದ್ಯಾಟ್. ಅದಿಷ್ಟೆಲ್ಲ ತಲೆ ಕೆಡಿಸ್ಕೊಳ್ಳಲ್ಲ. ಅದೇ ರೀತಿ ಎಕ್ಸ್ಪೆನ್ಸು ಅಷ್ಟೇ. ಈ ವರ್ಷ ಪೇ ಮಾಡಿದ್ವಾ, ಇಟ್ ಈಸ್ ಎನ್ ಎಕ್ಸ್ಪೆನ್ಸ್. ಅದು ಹೋದ ವರ್ಷದ್ದು ಎಕ್ಸ್ಪೆನ್ಸೋ, ಅಥವಾ ಈ ವರ್ಷಕ್ಕೆ ಸಂಬಂಧಪಟ್ಟಿದ್ದೋ, ಅಥವಾ ಮುಂದಿನ ವರ್ಷಕ್ಕೆ ಸಂಬಂಧಪಟ್ಟಿದ್ದೋ. ಈ ರೀತಿಯಾದಂಥ ಸಿಸ್ಟಮ್ ಮೇಂಟೆನೆನ್ಸ್ ಆಫ್ ಬುಕ್ಸ್ ಆಫ್ ಅಕೌಂಟ್ಸ್ ಇಸ್ ಕಾಲ್ಡ್ ಆಸ್ ಕ್ಯಾಶ್ ಸಿಸ್ಟಮ್. ಆ್ಯಂಡ್ ಮೋಸ್ಟ್ ಆಫ್ ದ ಪ್ರೊಫೆಷನಲ್ಸ್ ಏನಿರ್ತಾರೆ, ದೇ ಯೂಸ್ ಕ್ಯಾಶ್ ಸಿಸ್ಟಮ್ ಓನ್ಲಿ. ದೇ ಡೋಂಟ್ ಯೂಸ್ ಮರ್ಕೆಂಟೈಲ್ ಸಿಸ್ಟಮ್, ದೇ ಜನರಲಿ ಯೂಸ್ ಕ್ಯಾಶ್ ಸಿಸ್ಟಮ್. ಅದಕ್ಕೆ ಅಲ್ಲಿ ನಿಮಗೆ ರಿಸಿಪ್ಟ್ಸ್ ಆ್ಯಂಡ್ ಪೇಮೆಂಟ್ಸ್ ಅಕೌಂಟ್ ಅಥವಾ ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ ಇರುತ್ತೆ. ಆ್ಯಂಡ್ ವೆರಿ ಸಿಂಪ್ಲಿ ದೇ ಆಲ್ಸೋ ಹ್ಯಾವ್ ಪ್ರೀವಿಯಸ್ ಇಯರ್ಸ್ ಆರ್ ನೆಕ್ಸ್ಟ್ ಇಯರ್ಸ್ ಎಕ್ಸ್ಪೆನ್ಸಸ್ ಬೀನ್ ಪೇಯ್ಡ್ ಆರ್ ಇನ್ಕಮ್ ಬೀನ್ ರಿಸೀವ್. ನಾವಿಲ್ಲೇನು ಡಿಸ್ಟಿಂಗ್ವಿಷ್ ಮಾಡಲ್ಲ. ಈ ವರ್ಷ ಇನ್ಕಮ್ ಬಂತ, ನಮ್ಗೆ ರಿಸೀವ್ ಆದರೆ ಅದು ಇನ್ಕಮ್, ನಾವು ಪೇಮೆಂಟ್ ಮಾಡಿದರೆ ಅದು ಎಕ್ಸ್ಪೆನ್ಸ್ ಅಷ್ಟೇ. ಸೊ ಕ್ಯಾಶ್ ಸಿಸ್ಟಮಲ್ಲಿ ವಿ ಡೋಂಟ್ ಮೇಕ್ ಅ ಡಿಸ್ಟಿಂಕ್ಷನ್ ಬಿಟ್ವೀನ್ income and expenses of previous years, current years and the next years. All right. Okay, in next baro sessions we will do some problems on these.